ಎಲ್ಲರಿಗೂ ನಮಸ್ಕಾರ. ಆರು ರುಚಿಗಳು ಬೈ ಮಾನಸ ಚಾನೆಲ್‌ಗೆ ಸ್ವಾಗತ. ಇವತ್ತು ನಾನು ಮ್ಯಾಂಗೋ ಪಿಕಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ಮ್ಯಾಂಗೋ ಈಸಿಯಾಗಿ ಎಲ್ಲರಿಗೂ ಸಿಗುತ್ತೆ. ಇದು ನಮ್ಮಮ್ಮ ನನ್ಗೆ ಹೇಳ್ಕೊಟ್ಟಿರೋ ರೆಸಿಪಿ. ಇದು 1 ವರ್ಷ, 2 ವರ್ಷ ನೀವು ಹೊರಗಡೆ ಇಟ್ರುನು ಫ್ರಿಡ್ಜ್ ಇಲ್ದೇನೆ ಹೊರಗಡೆ ಜಾಡಿನಲ್ಲಿ ಹಾಕಿಟ್ರುನುವೆ ಕೆಡಲ್ಲ. ಹಾಗೆ ಚೆನ್ನಾಗಿರುತ್ತೆ. ಹಾಗೆ ಹೊಸಬ್ರು ನನ್ನ ಚಾನೆಲ್‌ನ ನೋಡ್ತಾ ಇದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಬೆಲ್ ಐಕಾನ್ ಸಿಂಬಲ್ ಬರುತ್ತೆ. ಅದನ್ನು ಕೂಡ ಪ್ರೆಸ್ ಮಾಡಿ. ಅದು ಬೆಲ್ ಐಕಾನ್ ಸಿಂಬಲ್ ಪ್ರೆಸ್ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ಬರೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆದ್ಮೇಲೆ ಬೆಲ್ ಐಕಾನ್ ಸಿಂಬಲ್ ಕೂಡ ಪ್ರೆಸ್ ಮಾಡಿ. ಇವಾಗ ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಗುಂಟೂರು ಒಣಮೆಣಸಿನಕಾಯಿ 15 ಖಾರ ಇರತ್ ತಗೊಳ್ಳಿ. ಹಾಗೆ 10 ಮಾವಿನಕಾಯಿ ಚೆನ್ನಾಗಿ ಕಪ್ಪು ಮಚ್ಚೆ ಇಲ್ಲದೆ ಇರೋಂಥದ್ದು ಚೆನ್ನಾಗಿ ನೋಡಿ ತಗೊಳ್ಳಿ. ಹಾಗೆ ಮೆಂತ್ಯ 1 ಸ್ಪೂನು. ಇದಕ್ಕೆ ಕಲ್ಲುಪ್ಪು ಬೇಕು. ಕಲ್ಲುಪ್ಪು 150 ಗ್ರಾಮ್ಸ್. ಹಾಗೆ ಅರಿಶಿನ 1 ಸ್ಪೂನು. ಮತ್ತೆ ಸಾಸಿವೆ 5 ಸ್ಪೂನ್ಸ್. ಚಿಕ್ಕ ಸ್ಪೂನಲ್ಲಿ 5 ಸ್ಪೂನ್ ತಗೊಳ್ಳಿ. ಹಾಗೆ ಬ್ಯಾಡಗಿ ಮೆಣಸಿನಕಾಯಿ 5. ಇವಾಗ ಮ್ಯಾಂಗೋನ್ ಹೇಗ್ ಕಟ್ ಮಾಡೋದು ನೋಡೋಣ ಬನ್ನಿ. ನೋಡಿ ಈ ತರ ಒಂದ್ ಸೈಡ್ ಈ ತರ ಕಟ್ ಮಾಡ್ಕೊಂಡು ಅದನ್ನ 4 ಭಾಗ ಮಾಡ್ಕೊಳ್ಳಿ. ಈಗ ಈ ಸೈಜ್ ಅಲ್ಲಿ ಇದ್ರೆ ಸಾಕು. ಒಂದೊಂದ್ ಪೀಸು ಈ ಸೈಜ್ ಅಲ್ಲಿ ಇದ್ರೆ ಸಾಕು. ಇವಾಗ ಎಲ್ಲಾ ಮ್ಯಾಂಗೋನು ಈ ತರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಈ ತರ ಒಂದ್ ಬೌಲ್ಗೆ ಸ್ವಲ್ಪ ಮ್ಯಾಂಗೋ ಹಾಕಿ ಅದ್ರ ಮೇಲೆ ಉಪ್ಪು ಹಾಕಿ. ಲೇಯರ್ ಬೈ ಲೇಯರ್ ಹಾಕೊಂಡು ಹೋದ್ರೆ ಅದು ಎಲ್ಲಾ ಮ್ಯಾಂಗೋ ಪೀಸ್ಗಳಿಗೂ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ನೀವು ಬೇಕು ಅಂದ್ರೆ ಇದನ್ನ ಜಾಡಿನಲ್ಲೂ ಈ ತರ ಹಾಕಿ ಇಟ್ಕೋಬಹುದು. ನಾನ್ ನಿಮ್ಗೆ ಕಾಣಿಸ್ಲಿ ಸರಿಯಾಗಿ ಅಂತ ಅಂದ್ಬಿಟ್ಟು ಬೌಲಲ್ಲಿ ತೋರಿಸ್ತಾ ಇದ್ದೀನಿ. ಆಮೇಲೆ ಇದನ್ನ ನೀವು ಬೇಕು ಅಂದ್ರೆ ಜಾಡಿ ಕೂಡ ಶಿಫ್ಟ್ ಮಾಡ್ಕೋಬಹುದು. ನೋಡಿ ಈ ತರ ಲೇಯರ್ ಬೈ ಲೇಯರ್ ಒಂದೊಂದ್ ಲೇಯರ್ ಆದ್ಮೇಲೆ ಉಪ್ಪು ಮತ್ತೆ ಇನ್ನೊಂದ್ ಲೇಯರ್ ಹಾಕಿ ಮತ್ತೆ ಅದ್ರ ಮೇಲೆ ಉಪ್ಪು ಹಾಕಿ ಇದಕ್ಕೆ ಕಲ್ಲುಪ್ಪೆ ಯೂಸ್ ಮಾಡ್ಬೇಕು. ಹಾಗೆ ಎಲ್ಲಾ ಮ್ಯಾಂಗೋನು ಹಾಕಿ ಕಲ್ಲುಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಡೈಲಿ ನೀವು ಒಂದ್ ವಾರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಡೈಲಿ ಕಲಿಸ್ತಾ ಇರ್ಬೇಕು. 1-2 ಸಲ ಮಿಕ್ಸ್ ಮಾಡ್ತಾ ಇರಿ, ಶೇಕ್ ಮಾಡ್ತಾ ಇರಿ. ಜಾಡಿಗೆ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿ ಇಡೀ 1 ವಾರ. ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ನೋಡೋಣ ಬನ್ನಿ. ಸಾಸಿವೆ 5 ಸ್ಪೂನ್ ತಗೊಂಡಿದ್ದೀನಿ. ಆ ಸ್ಪೂನಲ್ಲಿ ಚಿಕ್ಕ ಸ್ಪೂನಲ್ಲಿ 5 ಸ್ಪೂನ್ ಸಾಕಿದಕ್ಕೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಚಟ ಚಟ ಅಂತ ಎಗ್ರೋ ತರ ಸೌಂಡ್ ಬರುತ್ತೆ. ಅವಾಗ ಸಾಕು. ಅದನ್ನ ಫ್ರೈ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಅದಾದ್ಮೇಲೆ ಮೆಂತ್ಯ, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಮತ್ತೆ ಗುಂಟೂರು ಮೆಣಸಿನಕಾಯಿ ಎಲ್ಲಾನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಮೆಂತ್ಯ 1 ಸ್ಪೂನು, ಒಂದೇ ಸ್ಪೂನ್ ಸಾಕು ಮೆಂತ್ಯ. ಅದನ್ನು ಫ್ರೈ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. 1 ಸ್ಪೂನು ಅರಶಿನ, ಜಾಸ್ತಿ ಅರಶಿನ ಹಾಕ್ಬೇಡಿ. ಒಂದೇ 1 ಸ್ಪೂನ್, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಅರಶಿನ. ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಹಾಗೆ 2 ಸ್ಪೂನು ಕಲ್ಲುಪ್ಪು, ಅದನ್ನು ಕೂಡ ಹಾಕೊಂಡು ನೀವು ಗ್ರೈಂಡ್ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಪುಡಿ ಆಗುತ್ತೆ. ಒಂಚೂರು ದಪ್ಪ ದಪ್ಪ ಪೀಸ್ಗಳು ಇಲ್ಲದೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಅದಕ್ಕೆ ಉಪ್ಪನ್ನು ಹಾಕೊಳ್ಳಿ. ಇವಾಗ ನೆಂದಿಟ್ಟಿರೋ 1 ವಾರ ನೆನ್ಸಿರೋ ಮ್ಯಾಂಗೋ ಪೀಸ್ಗಳನ್ನ ಬೌಲ್ಗೆ ಹಾಕೊಳ್ಳೋಣ ಬನ್ನಿ. ಇವಾಗ ಮ್ಯಾಂಗೋ ಎಲ್ಲ ನೀರ್ ಬಿಟ್ಕೊಂಡು ಚೆನ್ನಾಗಿ ಉಪ್ಪು ನೀರ್ ಬಿಟ್ಕೊಂಡು ಚೆನ್ನಾಗಿ ನೆಂದಿದೆ. ಇವಾಗ ಇದಕ್ಕೆ ಬೇಕಾಗಿರೋ ಮಸಾಲನ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ 2 ಸ್ಪೂನು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಎಣ್ಣೆ ಸಾಕು. ಜಾಸ್ತಿ ಎಣ್ಣೆ ಬೇಡ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇಂಗು ಹಾಕೊಳ್ಳಿ. ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿನೇ ಹಿಂಗು ಹಾಕೊಳ್ಳಿ. 1 ಸ್ಪೂನು ಇಲ್ಲ 1.5 ಸ್ಪೂನು ಹಾಕೊಂಡು ಮ್ಯಾಂಗೋ ಪೀಸ್ಗಳನ್ನ ಅದಕ್ಕೆ ಹಾಕೊಳ್ಳಿ. ಹಾಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲ ಪೌಡರ್ನೆಲ್ಲನೂ ಇದಕ್ಕೆ ಹಾಕ್ಬಿಟ್ಟು ಇದನ್ನು ಕೂಡ ಸಿಮ್ಮಲ್ಲಿ ಇಟ್ಕೊಳ್ಳಿ. ತುಂಬಾ ಜಾಸ್ತಿ ಏನ್ ಬೇಯಿಸೋದ್ ಬೇಡ. ಇದನ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ ಫ್ಲೇಮು. ಚೆನ್ನಾಗಿ ಎಲ್ಲಾನು ಮಸಾಲ ಮಿಕ್ಸ್ ಆಗೋ ತರ ಮ್ಯಾಂಗೋಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈ ತರ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲಾ ಪೀಸ್ಗೂ ಆ ಮಸಾಲ ಚೆನ್ನಾಗಿ ಅಂಟ್ಕೊಳ್ಳೋ ಹಾಗೆ. ನೋಡಿ ಇವಾಗ ಮ್ಯಾಂಗೋ ಪಿಕಲ್ ರೆಡಿ ಆಗಿದೆ. ಇದನ್ನ ನೀವು ಬೇಕು ಅಂದ್ರೆ ಹೊರಗಡೆ ಜಾಡಿನಲ್ಲೇ ಹಾಗೆ 1 ವರ್ಷ 2 ವರ್ಷ ಕೂಡ ಹಾಗೆ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಇದನ್ನೇನು ಫ್ರಿಡ್ಜ್ ಅಲ್ಲಿ ಇಡೋ ಹಾಗಿಲ್ಲ. ಇದಕ್ಕೆ ಸ್ವಲ್ಪ ಕೂಡ ನೀರ್ ಬೀಳ್ದೆ ಇದ್ದಂಗೆ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಫಂಗಸ್ ಫಾರ್ಮ್ ಆಗಿ ಉಪ್ಪಿನಕಾಯಿ ಎಲ್ಲ ಹಾಳಾಗೋಗುತ್ತೆ.
ಯಾಕೆಂದ್ರೆ ಇದು ಉಪ್ಪಲ್ಲಿ ಚೆನ್ನಾಗಿ ನೆಂದಿರೋದ್ರಿಂದ ಒಂದ್ ವಾರ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೇನೆ ಉಪ್ಪೆಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಅದಕ್ಕೆ ಅದು ಬೂಸ್ಟ್ ಫಂಗಸ್ ಏನು ಬರಲ್ಲ. ಅದಕ್ಕೆ ಚೆನ್ನಾಗೇ ಇರುತ್ತೆ. ಫ್ರಿಡ್ಜ್ ಇಲ್ದೇ ಇದ್ರು ಹೊರಗಡೆ ಇಟ್ರು ಕೆಡಲ್ಲ ಅದು. 1 ವರ್ಷ 2 ವರ್ಷ ಆದ್ರೂ ಕೆಡಲ್ಲ. ಇವಾಗ ನಿಮ್ ಮ್ಯಾಂಗೋ ಪಿಕಲ್ ರೆಡಿ ಆಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮನೆಯಲ್ಲಿ ಒಂದ್ಸಲ ಎಲ್ಲರೂ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಈ ರೆಸಿಪಿನ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಹಾಕಿ. ಥ್ಯಾಂಕ್ ಯು.